ಮಜಬಾ ಮಜ ಭಾರತ. ಕಾಂಚನ ಕಾಂಚನ ದೇವ್ರ ಹತ್ರ ಬೇಡ್ಕೊತಾ ಇದ್ಯಾ ನಮ್ಮ ಮನೇಲಿ ಸುಖ ಬೆಂಗಳೂರು ಟ್ರಾಫಿಕ್ ಜಾಮ್ ತರ ಜಾಸ್ತಿ ಆಗ್ತಾನೆ ಹೋಗ್ಲಿ, ಕಷ್ಟ ರಾಘವೇಂದ್ರ ಹಾಕೋ ಬಟ್ಟೆ ತರ ಕಮ್ಮಿ ಆಗ್ತಾ ಹೋಗ್ಲಿ ಅಂತ. ಹೌದು ರೀ, ನೀವೇನಂತ ಬೇಡ್ಕೊಂಡ್ರಿ? ನಾನು ನಿರಂಜನ್ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೊಂಡೆ. ಏನು ನಿರಂಜನ್ ಕೋಟ್ಯಾಧೀಶ್ವರನ? ಅಲ್ಲ, ಅವರು ನನ್ನ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೊತಾನೇ ಇದಾರೆ. ರೀ, ಆ ದೇವ್ರು ನಮ್ ಬಡತನ ಹೋಗ್ಸಿದ್ರೆ ಏನ್ ಕೊಡ್ತೀನಿ ಅಂತ ಕೇಳ್ಕೊಳ್ಳಿ. ನನ್ ಗಂಡನ ಕೂದ್ಲು ಕೊಡ್ತೀನಿ, ನನ್ ತಲೆ ಕೊಡ್ತೀನಿ ಅಂತ ಬೇಡ್ಕೋ ಕಾಂಚನ. ಅಣ್ಣಯ್ಯ, ಬಡತನ ಕಿತ್ತು ತಿಂತಾ ಇದೆ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲ ಅಲ್ವಾ ಅಣ್ಣಯ್ಯ? ಈ ಸ್ಕಿಟ್ ಅಲ್ಲಿ ನನ್ನ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿಲ್ಲ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲಮ್ಮ. ಅಣ್ಣಯ್ಯ, ನಾವ್ ಯಾವಾಗಿಂದ ಬಡವರಾಗಿದ್ದು? ಹುಟ್ಟದಾಗಿಂದ ಬಡವರೇ ಕಣಮ್ಮ. ನಿನ್ನ ಅಣ್ಣ ಎಷ್ಟು ಬಡವ ಅಂದ್ರೆ, ನಾ ಹುಟ್ಟಿದಾಗ ನನ್ನ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ. ರೀ, ಈ ಶ್ರೀಮಂತರಿಗೂ ಬಡವ್ರಿಗೂ ಇರೋ ವ್ಯತ್ಯಾಸ ಏನ್ರಿ? ನೋಡಿ, ಬಡವರು ರೋಡಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗ್ತಾರೆ, ಅದೇ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ. ನಂಗೆ ಅರ್ಥ ಆಗ್ಲಿಲ್ಲ. ಪೆದ್ದಿ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ ಅಂದ್ರೆ, ಶ್ರೀಮಂತರು ತಮ್ಮ ಹುಡುಗಿ ನೋಡ್ಬೇಕಂದ್ರೆ ಗೋಡೆಯಲ್ಲಿ ಕ್ಯಾಮ್ರಾ ಇಡ್ತಾರೆ, CC ಕ್ಯಾಮ್ರಾ ಇಡ್ತಾರೆ. ಅದೇ ಬಡವರು ಆ ಗೋಡೆನೇ ಕೊರಿತಾರೆ. ಇವಾಗ ಅರ್ಥ ಆಯ್ತು. ಅಣ್ಣಯ್ಯ, ನೀನು ಶ್ರೀಮಂತ ಆಗೋಕೆ ಪ್ರಯತ್ನ ಪಡ್ಲೇ ಇಲ್ವಾ ಅಣ್ಣಯ್ಯ? ಪಟ್ಟೆ ಕಣಮ್ಮ, ನಿನ್ನ ಅಣ್ಣ ತುಂಬಾ ಕಷ್ಟಪಟ್ಟ. ಇವ್ರಪ್ಪ ಕೋಟ ದುಡ್ಡು ಪ್ರಿಂಟ್ ಮಾಡಿ ಬೇಜಾನ್ ದುಡ್ಡು ಮಾಡಿದಾನೆ ಅಂತ ಗೊತ್ತಾಗಿ ಇವಳನ್ನ ಡವ್ ಹೊಡೆದು ಮದುವೆ ಆದ್ರೆ ಮಾರೇ ದಿನ ಇವ್ರಪ್ಪ ಅರೆಸ್ಟ್ ಆಗಿ ಪೇಪರ್ ಆಗೋದ. ಹೆಂಗಂದ್ರೆ ಕೋಟಾ ನೋಟಲ್ಲಿ ಗವರ್ನರ್ ಸೈನ್ ಮಾಡೋ ಜಾಗದಲ್ಲಿ ಇವ್ರಪ್ಪನೇ ಸೈನ್ ಮಾಡಿಬಿಟ್ಟಿದ್ದ. ಅಣ್ಣಯ್ಯ, ದುರ್ವಿಧಿ ಇಷ್ಟೊಂದು ಕಾಡುತ್ತಾ? ಹೌದಮ್ಮ, ಎಲ್ಲದಕ್ಕೂ ಅದೃಷ್ಟ ಬೇಕು ತಂಗ್ಯವ್ವ. ಅಣ್ಣಯ್ಯ, ಈ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಏನ್ ಡಿಫ್ರೆನ್ಸ್ ಅಣ್ಣಯ್ಯ? ನೋಡವ್ವ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಗಾಳಿಗೆ ಹುಡುಗಿ ಬಟ್ಟೆ ಹಾರಿದ್ರೆ ಅದು ಅದೃಷ್ಟ. ದುರಾದೃಷ್ಟ ಅಂದ್ರೆ? ಅದೇ ಟೈಮ್ ನಮ್ ಕಣ್ಣಿಗೆ ಧೂಳು ಬಿದ್ರೆ ದುರಾದೃಷ್ಟ. ಸುಖ ಅಂದ್ರೇನು, ದುಃಖ ಅಂದ್ರೇನು? ಏನ್ ಕಾಂಚನ? ಸುಖ ಅಂದ್ರೇನು, ದುಃಖ ಅಂದ್ರೇನು ರೀ? ಹತ್ರ ಬಾಚನ ಹೇಳ್ತೀನಿ. ನೋಡಿ, ದುಃಖ ಅಂದ್ರೆ ನಿನ್ ತರ ಯಾವಾಗ್ಲೂ ನನ್ ಜೊತೆಲೇ ಇರುತ್ತೆ. ಸುಖ ಅಂದ್ರೆ ನಿನ್ ತಂಗಿ ತರ ಅವಾಗ ಬಂದ್ ಹೋಗುತ್ತೆ. ಇತ್ತೀಚೆಗೆ ನಿಮ್ದು ಯಾಕೋ ಜಾಸ್ತಿ ಆಗೋಯ್ತು. ರೋಡಲ್ಲಿ ಓಡಾಡೋ ಹುಡುಗಿರಿಂದೆಲ್ಲ ಹೋಗ್ತೀರೇನ್ರಿ? ಕಾಂಚನ, ನಾನೊಂಥರ ಬಸ್ ಇದ್ದಂಗೆ, ನೀನು ಬಸ್ ಸ್ಟ್ಯಾಂಡ್ ಇದ್ದಂಗೆ. ಬಸ್ಸು ಊರೆಲ್ಲಾ ಓಡಾಡಿದ್ರು ಕೊನೆಗೆ ಬಸ್ ಸ್ಟ್ಯಾಂಡ್ಗೆ ಬರೋದು. ಊರಲ್ಲೆಲ್ಲ ಓಡಾಡುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ನೆ ನಿಂತೇ ಇರುತ್ತೆ. ಅದೇ ಕಾಂಚನ, ಅಣ್ಣಯ್ಯ, ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನ್ನ ಹಿಂದೆ ಹುಡುಗರು ಬರ್ತಾರಣ್ಣಯ್ಯ. ಅಜ್ಜಿ ಅನ್ಕೊಂಡು ರೋಡ್ ಕ್ರಾಸ್ ಮಾಡ್ಸಕ್ ಬಂದಿರ್ಬೇಕಮ್ಮ. ನೀನ್ ತಲೆ ಕೆಡ್ಸ್ಕೊಬೇಡಮ್ಮ, ಹೋಗು ಅಡಿಗೆ ಮಾಡು, ಎಲ್ರಿ ಸೇರಿ ಊಟ ಮಾಡೋಣ. ಮನೇಲಿ ಅಕ್ಕಿ ಇಲ್ಲ, ಪಕ್ಕದ ಮನೆಗೆ ಹೋಗಿ ಒಂದ್ ಸೇರಿ ಅಕ್ಕಿ ತಗೊಂಬಾ ಕಾಂಚನ. ಬೇಳೆ ಇಲ್ಲ, ಪಕ್ಕದ ಮನೆಗೆ ಹೋಗು. ತರಕಾರಿ ಇಲ್ಲ, ಪಕ್ಕದ ಮನೆಗೆ ಹೋಗು. ನಮಗ್ ಮಕ್ಳಿಲ್ಲ, ಪಕ್ಕದ ಮನೆಗೆ ಹೋಗು ಕಾಂಚನ. ಆಯ್ತು ರೀ. ಕಾಂಚನ, ಒಂದ್ ಫ್ಲೋರ್ ನಲ್ಲಿ ಹೇಳಿದ್ರು ಹೋಗ್ಬಿಡ್ತೀಯ ಕಾಂಚನ. ನನ್ನ ಮೊಬೈಲು ಬೇರೆಯವ್ರ ಮನೇಲಿ ಚಾರ್ಜ್ ಆಗೋದು ನನಗೆ ಇಷ್ಟ ಇಲ್ಲ ಕಾಂಚನ. ನಮಗ್ ಮಕ್ಳೇ ಬೇಡವಾ? ನನಗೆ ಮಕ್ಕಳ ಅವಶ್ಯಕತೆನೇ ಇಲ್ಲ ಕಾಂಚನ. ಮಕ್ಕಳು ಸಾಕೋ ಯೋಗ್ಯತೆನೂ ನನಗಿಲ್ಲ. ಟ್ರೈ ಮಾಡ್ಬಾರ್ದು, ನಮ್ಗಾಗದೇ ಇರೋದ್ನ ಟ್ರೈ ಮಾಡಬಾರ್ದು, ಬರೋದನ್ನ ಫ್ರೀ ಆಗು ಮಾಡಬಾರ್ದು. ಅಣ್ಣಯ್ಯ, ನೀನು ಮನೇಲಿ ಇಲ್ದೇ ಇದ್ದಾಗ ಸಾಲ್ಗಾರರು ಬಂದು ಆರ್ಭಟ ಮಾಡ್ತಾರೆ ಅಣ್ಣಯ್ಯ. ಸಾಲ್ಗಾರರು ಬಂದು ಆರ್ಭಟ ಮಾಡದೆ ಆರ್ಕೆಸ್ಟ್ರಾನ ಮಾಡ್ತಾರೆ. ಅವ್ರು ಕೊಡೋ ದುಡ್ಡು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ತುಪುಕ್ ಅಂತ ಹೋಗಿತಾರೆ. ಹೋಗಮ್ಮ, ನಿನ್ ಕಾಲೇಜ್ ಟೈಮ್ ಆಯ್ತು, ಹೋಗು. ನನಗೆ ಕಾಲೇಜ್ ಹೋಗಕ್ ಇಷ್ಟ ಇಲ್ಲ ಅಣ್ಣಯ್ಯ. ಯಾಕಮ್ಮ? ಪಾಠ ಮಾಡ್ತಾರ ಅಣ್ಣಯ್ಯ. ಕಾಲೇಜಲ್ಲಿ ಪಾಠ ಮಾಡದೆ ಕುಂಟಾಟನ ಆಡಿಸ್ತಾರೆ. ಹೋಗಮ್ಮ, ಹೋಗು. ರೀ, ಅವಳು ಓದಿದ್ ಸಾಕು ರೀ. ಅವಳಿಗೊಂದ್ ಗಂಡ್ ನೋಡಿ ಮದ್ವೆ ಮಾಡಿ ಅವಳ ಮನೆಗ್ ಕಳ್ಸೋಣ. ಅಣ್ಣನಾಗಿ ಆ ಕರ್ತವ್ಯ ನನಗೆ ಗೊತ್ತು ಕಾಂಚನ, ನೀನು ಹೇಳ್ಬೇಡ. ಹುಡುಗನ್ ಬರಕ್ ಹೇಳಿದ್ದೀನಿ. ರೀ ಕಾಂಚನ, ಸ್ವಲ್ಪ ಸಾರಿದ್ಯಾ? ನಾವೇ ಊಟ ಇಲ್ದೆ ಉಪ್ಪಿನಕಾಯಿ ನೆಕ್ತಿದೀವಿ, ಪಕ್ಕದ ಮನೆಯವಳು ಬಂದು ಬಿರಿಯಾನಿ ಕೇಳ್ತಾ ಇದ್ದಾಳೆ. ಅಯ್ಯ, ನಿನ್ ಮಕ ನೋಡು, ಒಳ್ಳೆ ಕಾಗೆ ತಿಂದ್ಬಿಟ್ಟಿರೋ ರಾಗಿ ಮುದ್ದೆ ಇದ್ದಂಗಿದೆ. ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಮದುವೆ ಮಾಡ್ಕತೀನಿ ಬಾ. ಹೆಂಗಿದೆ ಮೈಗೆ? ಕೆರಿತೀಯ ಬಂದು. ಹುಚ್ಚುತನ ಎಲ್ಲ ಮಾತಾಡ್ಬೇಡಿ. ನಾನು ಹುಚ್ಚ ಲಂಗ ಲಪ್ಪಂಗ ಲೋಪರ್ ಏನೀಗ? ಏನೋ ಸ್ವಲ್ಪ ಸಾರ್ ಕೇಳ್ದೆ, ಅದಕ್ಕೆ ಯಾಕೆ ಹಿಂಗ ಅಂತೀರಾ? ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಎಸ್ ನಾರಾಯಣ್ ಸರ್, ಶ್ರುತಿ ಮೇಡಮ್, ಸ್ವಲ್ಪ ಸಾರಿದ್ಯಾ? ನೋಡಿ ಸಾರ್, ನೋಡಿ ಮೇಡಮ್, ಸ್ವಲ್ಪ ಸಾಂಬಾರ್ ಅಂತ ಹೇಳಿ ಎಷ್ಟು ದೊಡ್ಡ ಪಾತ್ರೆ ತಂದಿದ್ದಾಳೆ. ಹಲೋ, ಜಾಸ್ತಿ ಬಕೆಟ್ ಹಿಡಿಬೇಡಿ. ಕಾಣಿಸ್ತಿಲ್ವಾ? ಇದು ಬಕೆಟ್ ಅಲ್ಲ, ಬೋಸಿ. ಅದನ್ನೇ ಹಿಡಿಬೇಡಿ. ಅಣ್ಣಯ್ಯ, ನೆರೆ ಹೊರೆಯವರ ಮೇಲೆ ಉಪಕಾರ ಮಾಡ್ಬೇಕು ಅಣ್ಣಯ್ಯ. ನಮ್ಮ ಮನೇಲಿ ಉಪ್ಪು ಖಾರಕ್ಕೆ ಗತಿ ಇಲ್ಲ, ಇವಳು ಉಪಕಾರದ ಬಗ್ಗೆ ಮಾತಾಡ್ತೀನಿ. ಬೆಟ್ಟ ಸುತ್ತಿ ಬಿಜಾಪುರ ಪಾಟೀಲ್ ಬಂದ. ಹಲೋ ಸರ್, ಒಳಗ್ ಬರ್ಬೋದಾ? ಬೇಡ, ಹೊರಗಡೆ ಚಪ್ಪಲಿ ಇದೆ, ನೆಕ್ತಾ ಕೂತ್ಕೋ. ಇಡಿಯಟ್, ನನಗೆ ಪಂಚ್ ಹೊಡಿತಾನೆ.
ಬಲ್ಗಲ್ಲಿಟ್ಟೋಗ್ಲಾ ಎಡ್ಗಲ್ಲಿಟ್ಟೋಗ್ಲಾ? ಬಲ್ಗಲ್ಲಿಟ್ಟು ಹೋಗಿದ್ದೆ. ನಮ್ಮ ಅತ್ತೆ ಮನೆ ನಾಕಾಂತ್ರಿ ನನ್ನ ಮಕ್ಕಳು ಕೊಂಬೆ ಇಟ್ರೆ ಆದ್ರೋಗ್ಬಿಡ್ಬೇಕು. ಸರ್ ಹೆಂಗಿದೆ ಡೈಲಾಗ್? ಪಂಚಾಗ್ಲಿ ಅಂತ ಹೊಡ್ದೆ. ಅಷ್ಟು ಉದ್ದ ಹೇಳಿದ್ರೆ ಪಂಚ್ ಆಗಲ್ಲಪ್ಪ, ಪಂಚರ್ ಆಗತ್ತೆ ಬಾಳ. ಸಾರಿ ಸರ್. ಯಾರು ನೀನು? ಮುತ್ತಯ್ಯ ಮುರಳೀಧರನ್. ಓ, ನಿಮ್ ಮನೆ ಬಹಳ ದೂರ ಅಲ್ವಾ ಸರ್? ನಿಮ್ಮನೆ ಎಲ್ಲಿರೋದು? ವಿಜಯನಗರ ಸರ್. ಇಲ್ಲಿಂದ ನಿಮ್ಮನೆ ದೂರ ಇರೋದು. ಯಾಕೆ ಬಂದಿದ್ಯಾ? ಸರ್ ನಿಮ್ ಮನೇಲಿ ಲಡ್ಕಿ ಐತಂದ್ರಲ್ಲ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಅರ್ಜೆಂಟು ನನ್ನ ಕಂದ? ದೇವ್ರು ಕಣ್ಣು ಕಿವಿ ಮೂಗು ಬಾಯಿ ಇಡೋ ಮುಂಚೆನ ಹುಟ್ಟಿಬಿಟ್ಟಿದೆಯಲ್ಲೋ. ಆದ್ರೆ ನಾನು ತುಂಬಾ ಒಳ್ಳೆಯವನು ಸರ್. ಒಳ್ಳೆಯವನಂತ ನಿನ್ಗೆ ನೀನೇ ಹೇಳ್ಕೊತಾ ಇದೀಯಾ? ಸರಿ ಬಿಡು. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಏನ್ ಸರ್? ಯಾರನ್ನಾದ್ರೂ ಲವ್ ಮಾಡಿದ್ಯೇನಪ್ಪ ಅಂದೆ. ಸ್ಪೆಲ್ಲಿಂಗ್ ಏನ್ ಸರ್? ಏನ್ ಇನ್ನೋಸೆಂಟು ನನ್ನ ಕಂದ. ಲೇ, ಲವ್, ಪ್ಯಾರಿಸ್, ಮೊಹಬ್ಬತ್ ಸರ್ ಅವೆಲ್ಲ ನಂಗೆ ಮಾಡಕ್ ಬರಲ್ಲ ಸರ್. ಯಾಕೆ ಬೇಕು ಸರ್ ಈ ಲವ್ ಗಿವು ಎಲ್ಲ? ಹರಿಕೃಷ್ಣ ಸಾಂಗಲ್ ಸ್ಟಾರ್ಟ್ ಆಗಿ ವಿಜಯ್ ಮಲ್ಯ ಬಾಟ್ಲಲ್ಲಿ ಎಂಡ್ ಆಗ್ಬಿಡುತ್ತೆ. ಮತ್ ಮದ್ವೆ ಆದ್ಮೇಲೆ ಏನಪ್ಪಾ ಮಾಡ್ತೀಯ? ಈ ಸಮಾಜನ ಚೇಂಜ್ ಮಾಡ್ತೀನಿ ಸರ್. ಮದ್ವೆ ಆದ್ಮೇಲೆ ಟಿವಿ ಚಾನಲ್ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಹಂಗಾದ್ರೆ ಈ ಸಮಾಜಕ್ಕೆ 2 ಮಕ್ಕಳನ್ನ ಕೊಡ್ತೀನಿ ಸರ್. ಲೇ, ನೋಡ್ ಕಲ್ತ್ಕೊಳ್ರಿ. ಕಾಲಿರೋರು ಸೈಕಲ್ ಓಡಿಸ್ತಾರೆ, ನಾವ್ಯಾಕೆ ಹೊಟ್ಟೆ ಉರ್ಕೋಬೇಕು? ಸರ್ ನಿಮ್ ತಂಗಿ ನೋಡಕ್ ಸೇಮ್ ಹುಡುಗಿ ತರನೇ ಇದ್ರಲ್ಲ ಸರ್, ನಂಗೆ ಬಹಳ ಇಷ್ಟ ಆದ್ರು ಸರ್. ಅವಳು ನನ್ನ ತಂಗಿ ಅಲ್ಲ, ನನ್ನ ಪ್ರೀತಿಯ ಮಡದಿ. ನನ್ನ ತಂಗಿ ಒಳಗಡೆ ಗಾಳಿ ಕರಿತೀನಿ. ಕರೀರಿ ಸರ್. ತಂಗಿವಾ? ಅಣ್ಣಯ್ಯ. ತಂಗಿ ನಿಂಗಿ. ಹೇಳಿ ಅಣ್ಣಯ್ಯ. ತಂಗಿ ನಿಂಗಿ. ಅಣ್ಣಯ್ಯ. ಬವ್ವ ಬರಲ್ಲ ಅಣ್ಣಯ್ಯ. ಹುಡ್ಗ ಬಂದಿದ್ದಾನ ಬವ್ವ. ಏ ಬಾವ, ಸಾಂಗ್ ಹಾಕಗಂಟ ಎಂಟ್ರಿ ಕೊಡಲ್ಲ. ಅಯ್ಯ ಬಾರಮ್ಮ ನೀನು. ಮುಖ ತೋರ್ಸವ? ತೋರ್ಸವ? ಬೇಡ ಅಣ್ಣಯ್ಯ. ಸ್ವಲ್ಪ ತೋರ್ಸವ. ಅದು ನಮ್ ತಂಗಿ ತುಂಬಾ ಸುಂದರಿ ಅಲ್ವಾ, ಸ್ವಲ್ಪ ನಾಚಿಕೆ. ತೋರ್ಸವ. ಹೇಗಿದೆ ನಮ್ ತಂಗಿ ಫೇಸ್ ಕಟ್ಟು? ತಿರುಪೆ ಪಾತ್ರೆ ಇದ್ದಂಗಿದೆ. ಕ್ಯಾರೆಕ್ಟರ್ ಒಳ್ಳೇದು ಅಂತ ಕೇಳ್ಪಟ್ಟೆ ಸರ್. ಹುಡುಗಿ ಓಕೆ? ಓಕೆನಾ? ಓಕೆ ಸರ್. ತಂಗಿ, ಹುಡ್ಗ ನಿಂಗ್ ಓಕೆ ಏನಮ್ಮ? ಸರ್ ಏನಿದು ವಾಂತಿ? ನಾನೇ ಡಿಸ್ಕೋ ಶಾಂತಿ ಅನ್ನ ಬಾಯ್ ಕಡೆ ಕೇಳ್ತೀನಿ. ತಂಗ್ಯವ, ಏನವ ಇದೆಲ್ಲ? ಎಡು ಬಿಟ್ಟೆ ಅಣ್ಣಯ್ಯ. ಎಡು ಬಿದ್ರೆ ಬಾಯಲ್ಲಿ ರಕ್ತ ಬರ್ಬೇಕು, ಇದೇ ನಮ್ಮ ವಾಂತಿ. ಅಣ್ಣಯ್ಯ, ನೀನ್ ಇಷ್ಟೊಂದು ಇನ್ನೋಸೆಂಟಾ? ನಾನು ಹೇಳಿದ್ದು ಆತರ ಎಡುಗ್ಬಿಟ್ಟೆ ಅಂತ. ನಿರಂಜನ್, ನಿರಂಜನ್, ನಿರಂಜನ್. ತಂಗ್ಯವ, ನೀನು LKG ಹೋಗ್ತಿರ್ಬೇಕಾದ್ರೆ ಡಬಲ್ ಪ್ರಮೋಷನ್ ತಗೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಎಂಟೇ ವಯಸ್ಸಲ್ಲಿ ಸೀರೆ ಉಟ್ಕೊಂಡು ಕಿಲ ಕಿಲ ನಗ್ತಾ ಪಟ ಪಟನೆ ಬಂದು ನನ್ನ ಎದುರು ನಿಂತ್ಕೊಂಡೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅಜ್ಜಿ ಪಾತ್ರ ಮಾಡಿ ಕಪ್ ಕೆತ್ಕೊಂಡು ನಾನು ಮುಂದೆ ಬಂದು ನಿಂತ್ಕೊಂಡೆ. ನಿನ್ನ ಅಣ್ಣ ಹೆಮ್ಮೆ ಪಟ್ಟ. ಆದ್ರೆ ಈಗ ಮದುವೆ ಮುಂಚೆ ತಾಯಿಯಾಗಿ ಬಂದು ನನ್ನ ಎದುರು ನಿಂತಿದ್ದೀಯಲ್ಲಮ್ಮ. ಏನಂತ ಹೆಮ್ಮೆ ಪಡ್ಲಮ್ಮ ನಾನು? ಏನಂತ ಹೆಮ್ಮೆ ಪಡ್ಲಿ? ಸಾರಿ ಸರ್. ಏನಂತ ಹೆಮ್ಮೆ ಪಡ್ಲಮ್ಮ ನಾನು? ಏನಂತ ಹೆಮ್ಮೆ ಪಡ್ಲಿ? ಇದೆಲ್ಲ ಹೇಗಾಯ್ತು? ಚಂದ್ರಪ್ರಭಾ ಚಂದ್ರಪ್ರಭಾ ಅಂತ ಇಬ್ರಾ? ಇಲ್ಲ ಒಬ್ರೇ. ಅಣ್ಣಯ್ಯ, ನನ್ ಕಾಲೇಜ್ ಮೇಟ್ ಅಣ್ಣಯ್ಯ. ಚೂರು ಧಾರಾಳವಾಗಿದ್ಬಿಟ್ಟೆ ಅಣ್ಣಯ್ಯ. ನನ್ನ ತಂಗಿ ಕಾಲೇಜ್ಗೆ ಓದಕ್ ಹೋಗ್ತಾಳೆ ಅಂತ ನಾನು ಇಲ್ಲಿ ನಿರಾಳವಾಗಿದ್ರೆ ನೀನು ಧಾರಾಳವಾಗಿದ್ಬಿಟ್ಟೆ ತಂಗ್ಯವ್ವ. ಅಯ್ಯೋ ಪಾಪ. ಸಾರಿ. ನಾನ್ ಬದುಕಿರಲ್ಲಮ್ಮ, ನಾನ್ ಬದುಕಿರಲ್ಲ ಕಾಂಚನ, ನಾನ್ ಬದುಕಿರಲ್ಲ ಕಾಂಚನ, ನಾನ್ ಕಾಂಚನ. ಬೇಡ ಅಣ್ಣಯ್ಯ, ನೀನ್ ಈ ತರ ಮಾತಾಡ್ಬಾರ್ದು ಅಣ್ಣಯ್ಯ. ನನ್ನ ಆಯಸ್ಸು ನಿನಗೆ ಇರ್ಲಿ, ನೀನು 100 ವರ್ಷ ಚೆನ್ನಾಗಿರ್ಬೇಕು ಅಣ್ಣಯ್ಯ. ನಿನ್ನ ಆಯಸ್ ನನಗ್ಯಾಕಮ್ಮ? ಹಬ್ಬಬ್ಬ ಅಂದ್ರೆ 2 ವರ್ಷ ಬದುಕಿರ್ತೀಯ. ನೀನ್ ಹೇಳ್ಬೇಡಮ್ಮ.
ನಿನ್ನ ವಾಮಿಟಿಂಗ್ ಕಾರಣ ಆದ ಡ್ಯಾಮಿಟ್ ಹತ್ರ ಹೋಗೋಣ ಬಾ. ಸ್ಕ್ರಿಪ್ಟ್ ಅಲ್ಲಿ ಎಕ್ಸಿಟ್ ಅಂತ ಬರ್ದಿದ್ದಾರೆ ಸರ್, ನನಗೆ ಹೋಗಕ್ ಇಷ್ಟ ಇಲ್ಲ. ಪ್ಲೀಸ್ ಸರ್, ನಿಮ್ ಜೊತೆನೆ ಇದ್ದು ಬಿಡ್ತೀನಿ ಸರ್. ಮಿಸ್ಟರ್ ಪಾಟೀಲ್, ನಿಮ್ಮ ಫ್ರಸ್ಟ್ರೇಷನ್, ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ರೀ. ಒಂದ್ ತಿಳ್ಕೊಳ್ಳಿ, ಉದ್ದುದ್ದ ಡೈಲಾಗ್ ಹೇಳಿ ಇಂಪ್ರೂವೇಷನ್ ಮಾಡಿದ್ರೆ ಪಂಚ್ ಆಗಲ್ಲ ಪಾಟೀಲ್. ಶ್ರುತಿ ಮೇಡಮ್ ಒಂಚೂರ್ ನಗಿ ಮೇಡಮ್, ನಕ್ರು ಪಂಚ್ ಆಯ್ತಲ್ಲ ಸರ್? ಸಮಾಧಾನ ಆಯ್ತಾ ಸರ್? ಮಿಸ್ ಯು ಸರ್. ಮಿಸ್ ಯು ಟೂನಪ್ಪ. ಏಯ್, ನೆಕ್ಸ್ಟ್ ಸ್ಕಿಟ್ಟಲ್ಲಿ ಮೀಟ್ ಆಗೋಣ. ಬನ್ನಿ ಹೋಗೋಣ. ಏ ಚಂದ್ರಪ್ರಭಾ, ಬಾರೋ ಆಚೆ. ಈ ದೇಶದ ವೀಕ್ನೆಸ್ ಇಂಗ್ಲಿಷ್ ಮ್ಯಾನ್. ಇಂಗ್ಲಿಷ್ ಒಂದು ಬಂದ್ರೆ ವೀರಭದ್ರಂಗೂ ಸಾಲ ಕೊಡ್ತಾರೆ, ಕೋಡೆಗೆ ಹೆಣ್ ಕೊಡ್ತಾರೆ, ಮಂಕ ದಿಣ್ಣೆಗಳಿಗೆ ಸ್ಕೂಲ್ನಲ್ಲಿ ಸೀಟ್ ಕೊಡ್ತಾರೆ. ಐ ಡೋಂಟ್ ಲೈಕ್ ಇಟ್. ಕಮ್ ಆನ್ ಟೆಲ್, ನನ್ನ ಮಗನನ್ನ ಹೆಸರಿಟ್ಟು ಕರೆಯವನು ಯಾವನೋ ನಾಯಿ. ನಿನ್ನ ಮಗ ನನ್ನ ತಂಗಿಗೆ ಉಮ್ಮ ಕೊಡ್ತಾನೆ ಅಂತ ಕರ್ಕೊಂಡೋಗಿ ಅಮ್ಮ ಮಾಡಿದಾನೆ ಗೊತ್ತಾ? ಕಮ್ ಟು ದ ಲಾಜಿಕ್ ಮ್ಯಾನ್, ಲಾಜಿಕ್. ತಾಳಿ ಇಲ್ದ ತಾಯಿಂಗಾದ್ಲು ಮ್ಯಾನ್, ಕಮ್ ಆನ್. ಗಾಡಿ ಓಡ್ಸಕ್ಕೆ ಪೆಟ್ರೋಲ್ ಇದ್ರೆ ಸಾಕು, ಡ್ಯಾಶ್ ಏನ್ ಬೇಕಿಲ್ಲ. ಯೋ ಇಡಿಯಟ್ ಫೆಲೋ, ಚಾಕ್ ಪೀಸ್ ತರ ಇರೋ ನನ್ನ ಮಗ ಎಲ್ಲಿ, ಬ್ಲಾಕ್ ಬೋರ್ಡ್ ತರ ನಿನ್ನ ತಂಗಿ ಎಲ್ಲಿ ಮ್ಯಾನ್? ಅದೇ ಚಾಕ್ ಪೀಸು ಈ ಬ್ಲಾಕ್ ಬೋರ್ಡ್ ಮೇಲೆ ತಾರಾಮಾರಿ ಅಕ್ಷರಗಳನ್ನ ಗೀಚಿದೆ. ಅದಕ್ಕೆ ಪ್ರೂಫ್ ಏನ್ ಮ್ಯಾನ್? ಕಮ್ ಆನ್, ಶೋ ಮೀ, ಶೋ. ಪ್ರೂಫಾ? Yes. ಅಲ್ಲಿ ಫ್ಲಾಶ್ ಬ್ಯಾಕ್ ನೋಡು. ಲೇ, ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮನ್ ತರ ನಿಂತಿದ್ಯೇನೋ? ಹಲೋ, ಸಹಜವಾಗಿ ಹೂವು ಸುಂದರವಾಗಿರುತ್ತೆ, ದುಂಬಿ ಅದನ್ನ ಹುಡ್ಕೊಂಡ್ ಬರುತ್ತೆ. ಆದ್ರೆ ಇಲ್ಲಿ ದುಂಬಿನೇ ಸುಂದರವಾಗಿದೆ, ಹೂವು ಅದನ್ನ ಹುಡ್ಕೊಂಡ್ ಬಂದಿದೆ ಅಷ್ಟೇ. ಅಯ್ಯೋ ಲೇ, ಐ ಮಿಸ್ ಯು ಅಂದಲ್ಲೋ. ಅಂದ್ರೆ ಎಲ್ಲಾದ್ರೂ ಕಳ್ದೋಗು ಅಂದಿದ್ದು. ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂದಲ್ಲೋ. ಕೊಟ್ಟಿದ್ದೀನಲ್ಲ ಹೊಟ್ಟೆಲಿ. ನೋಡು, ನಾನ್ ಮಾಡಿರೋ ಕೆಲ್ಸನ ಒಬ್ಬ ಬಡವ ಮಾಡಿದ್ರೆ ಮೋಸಗಾರ ಅಂತಾರೆ, ಅದನ್ನೇ ಒಬ್ಬ ಶ್ರೀಮಂತ ಮಾಡಿದ್ರೆ ರಸಿಕ ಅಂತಾರೆ. ಅದ್ರಲ್ಲೂ ನಾನು ರಸಿಕ ರಾಜ ಕಣೆ.